15 ಸೆಪ್ಟೆಂಬರ್ 2008 ಇಡೀ ಜಗತ್ತು ಒಂದು ಭೀಕರ ಆರ್ಥಿಕ ಬಿಕ್ಕಟ್ಟಿಗೆ ಸಾಕ್ಷಿಯಾಗಿತ್ತು. ಅಮೆರಿಕದ ಲೇಮನ್ ಬ್ರದರ್ಸ್ನಂತಹ ನೂರಾರು ವರ್ಷಗಳ ಇತಿಹಾಸವಿದ್ದ ಬೃಹತ್ ಬ್ಯಾಂಕ್ಗಳು ರಾತ್ರೋರಾತ್ರಿ ದಿವಾಳಿಯಾದವು. ಆದರೆ ತಪ್ಪು ಮಾಡಿದ ಬ್ಯಾಂಕ್ಗಳನ್ನು ಉಳಿಸಲು ಸರ್ಕಾರಗಳು ಜನರ ತೆರಿಗೆ ಹಣವನ್ನು ಬಳಸಿದವು. ಕೇಂದ್ರ ಬ್ಯಾಂಕ್ಗಳು ಇಷ್ಟ ಬಂದಂತೆ ಹೊಸ ನೋಟ್ಗಳನ್ನು ಪ್ರಿಂಟ್ ಮಾಡಿ ಮಾರುಕಟ್ಟೆಗೆ ಬಿಟ್ಟವು. ಆಗ ಜನಸಾಮಾನ್ಯರಿಗೆ ಒಂದು ಕರಾಳ ಸತ್ಯ ಅರ್ಥವಾಯಿತು. ನಮ್ಮ ಹಣ ನಮ್ಮ ಬೆವರಿನ ಪ್ರತಿಫಲ, ಆದರೆ ಅದರ ಮೇಲಿನ ಸಂಪೂರ್ಣ ನಿಯಂತ್ರಣ ನಮ್ಮ ಬಳಿ ಇಲ್ಲ. ಅದರ ರಿಮೋಟ್ ಕಂಟ್ರೋಲ್ ಸರ್ಕಾರ ಮತ್ತು ಬ್ಯಾಂಕುಗಳ ಕೈಯಲ್ಲಿದೆ ಎಂದು. ಸರಿಯಾಗಿ ಅದೇ ಸಮಯದಲ್ಲಿ, ಅಂದರೆ ಅಕ್ಟೋಬರ್ 31, 2008ರಂದು ಇಂಟರ್ನೆಟ್ನ ಕತ್ತಲ ಮೂಲೆಯೊಂದರಲ್ಲಿ ಒಂದು ವಿಚಿತ್ರವಾದ ಡಾಕ್ಯುಮೆಂಟರಿ ಬಿಡುಗಡೆಯಾಯಿತು. ಅದನ್ನು ಬರೆದವರೇ ಸತೋಶಿ ನಕಾಮೋಟೋ. ಅದರಲ್ಲಿದ್ದ ಆ ಒಂದು ಕ್ರಾಂತಿಕಾರಿ ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಬುಡಮೇಲು ಮಾಡಲು ಹೊರಟಿತ್ತು. ಆ ಡಾಕ್ಯುಮೆಂಟ್ನಿಂದ ಹುಟ್ಟಿಕೊಂಡ ಆ ಹಣಕಾಸಿನ ಬ್ರಹ್ಮಾಸ್ತ್ರವೇ ಬಿಟ್ಕಾಯಿನ್. ಕೆಲವು ದಶಕಗಳ ಹಿಂದೆ 0 ಬೆಲೆಯಿಂದ ಶುರುವಾದ ಬಿಟ್ಕಾಯಿನ್ ಇಂದು ಜಗತ್ತಿನ ಅತಿದೊಡ್ಡ ಸರ್ಕಾರಗಳನ್ನೇ ನಡುಗಿಸುತ್ತಿದೆ. ಇದು ಕೇವಲ ಹಣದ ಕಥೆಯಲ್ಲ, ಇದು ಮನುಕುಲದ ಹಣಕಾಸು ಸ್ವಾತಂತ್ರ್ಯದ ಕ್ರಾಂತಿ. ಇಂದಿನ ನಮ್ಮ ವಿಡಿಯೋದಲ್ಲಿ ಬಿಟ್ಕಾಯಿನ್ ಹಿಂದೆ ಇರುವ ಅತಿದೊಡ್ಡ ರಹಸ್ಯಗಳು, ಇದರ ತಂತ್ರಜ್ಞಾನ ಮತ್ತು ಇದರ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಕ್ಟೋಬರ್ 31, 2008ರಂದು ಸತೋಶಿ 9 ಪುಟಗಳ ಒಂದು ಡಾಕ್ಯುಮೆಂಟನ್ನು ಇಂಟರ್ನೆಟ್ನಲ್ಲಿ ಬಿಡುಗಡೆ ಮಾಡುತ್ತಾನೆ. ಅದನ್ನೇ ಬಿಟ್ಕಾಯಿನ್ ವೈಟ್ ಪೇಪರ್ ಎನ್ನುತ್ತಾರೆ. ಅದರಲ್ಲಿ ಬಿಟ್ಕಾಯಿನ್ ಹೇಗೆ ಕೆಲಸ ಮಾಡುತ್ತದೆ ಎಂಬ ಸಂಪೂರ್ಣ ತಂತ್ರಜ್ಞಾನವಿತ್ತು. 2009ರ ಜನವರಿಯಲ್ಲಿ ಸತೋಶಿ ಮೊದಲ ಬಿಟ್ಕಾಯಿನನ್ನು ಸೃಷ್ಟಿಸುತ್ತಾನೆ. ಕೆಲವು ವರ್ಷಗಳ ಕಾಲ ಇಂಟರ್ನೆಟ್ನಲ್ಲಿ ಇತರೆ ಡೆವಲಪರ್ಗಳ ಜೊತೆ ಕೆಲಸ ಮಾಡಿ ಸತೋಶಿ 2010ರ ಡಿಸೆಂಬರ್ನಲ್ಲಿ ದಿಢೀರನೆ ಕಣ್ಮರೆಯಾಗುತ್ತಾನೆ. ಆತ ಮಾಡಿದ ಕೊನೆಯ ಮೆಸೇಜ್ ಏನೆಂದರೆ, ನಾನು ಬೇರೆ ಕೆಲಸಗಳತ್ತ ಗಮನ ಹರಿಸುತ್ತಿದ್ದೇನೆ ಎಂದು. ಅಲ್ಲಿಂದ ಇಲ್ಲಿಯವರೆಗೂ ಆತನ ಸುಳಿವೇ ಇಲ್ಲ. ಆಶ್ಚರ್ಯದ ಸಂಗತಿಯೆಂದರೆ, ಸತೋಶಿಯ ಡಿಜಿಟಲ್ ವ್ಯಾಲೆಟ್ನಲ್ಲಿ ಇಂದಿಗೂ 1 ಮಿಲಿಯನ್ ಬಿಟ್ಕಾಯಿನ್ಗಳು ಹಾಗೆಯೇ ಇವೆ. ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ಅದರ ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿಗಳು. ಆದರೂ ಆತ ಅದರಲ್ಲಿರುವ ಒಂದು ಕಾಯಿನನ್ನು ಮುಟ್ಟಿಲ್ಲ. ಸಾಮಾನ್ಯವಾಗಿ ನಾವು ಬಿಟ್ಕಾಯಿನ್ನಿಂದ ಕೂಡಲೇ ಇಂಟರ್ನೆಟ್ನಲ್ಲಿ ಕಾಣುವ ಆ ಬಿ ಅಕ್ಷರವಿರುವ ಚಿನ್ನದ ಬಣ್ಣದ ನಾಣ್ಯಗಳನ್ನು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ನೈಜವಾಗಿ ಆ ರೀತಿಗೆ ಕಣ್ಣಿಗೆ ಕಾಣುವ, ಕೈಗೆ ಸಿಗುವ ಯಾವ ನಾಣ್ಯವೂ ಭೂಮಿಯ ಮೇಲಿಲ್ಲ. ಬಿಟ್ಕಾಯಿನ್ ಎನ್ನುವುದು 100ರಷ್ಟು ಡಿಜಿಟಲ್ ರೂಪದಲ್ಲಿರುವ ಇಂಟರ್ನೆಟ್ ಕರೆನ್ಸಿ. ಇದೊಂದು ಸಾಫ್ಟ್ವೇರ್, ಇದೊಂದು ಕಂಪ್ಯೂಟರ್ ಕೋಡ್ ಇದ್ದಂತೆ. ನೀವು ಕೇಳಿರಬಹುದು, ನಾನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ತೀನಿ, ಅದು ಕೂಡ ಡಿಜಿಟಲ್ ಕರೆನ್ಸಿ ಅಲ್ವಾ, ಅದಕ್ಕೂ ಬಿಟ್ಕಾಯಿನ್ಗೂ ಏನು ವ್ಯತ್ಯಾಸ ಎಂದು. ಇವುಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ. ನೀವು ಗೂಗಲ್ ಪೇ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ದುಡ್ಡು ಕಟ್ಟಾಗಿ ಇನ್ನೊಬ್ಬರ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತದೆ. ಇಲ್ಲಿ ಇಬ್ಬರ ಬ್ಯಾಂಕ್ಗಳು ಮತ್ತು ರಿಸರ್ವ್ ಬ್ಯಾಂಕ್ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಅಕೌಂಟನ್ನು ಬ್ಲಾಕ್ ಮಾಡುವ ಅಧಿಕಾರ ಆ ಬ್ಯಾಂಕ್ಗಳಿಗೆ ಇರುತ್ತದೆ. ಆದರೆ ಬಿಟ್ಕಾಯಿನ್ ವ್ಯವಸ್ಥೆ ಸಂಪೂರ್ಣವಾಗಿ ವಿಕೇಂದ್ರೀಕೃತ. ಇದಕ್ಕೆ ಯಾವುದೇ ಸೆಂಟ್ರಲ್ ಆಫೀಸ್ ಇಲ್ಲ. ಯಾವ ದೇಶದ ಸರ್ಕಾರಕ್ಕೂ ಇದು ಸೇರಿಲ್ಲ. ಇದಕ್ಕೆ CEO ಇಲ್ಲ. ನೀವು ಯಾರಿಗಾದರೂ ಬಿಟ್ಕಾಯಿನ್ ಕಳುಹಿಸಿದರೆ ಅದು ನೇರವಾಗಿ ನಿಮ್ಮ ಕಂಪ್ಯೂಟರ್ನಿಂದ ಅಥವಾ ಮೊಬೈಲ್ನಿಂದ ಅವರ ಮೊಬೈಲ್ಗೆ ತಲುಪುತ್ತದೆ. ಮಧ್ಯದಲ್ಲಿ ಯಾವ ಬ್ಯಾಂಕ್, ಯಾವ ಸರ್ಕಾರ ಅಥವಾ ಯಾರ ಅಪ್ಪಣೆ ಕೊಡುವವರಿಲ್ಲ. ನಿಮ್ಮ ಪಾಸ್ವರ್ಡ್ ನಿಮ್ಮ ಬಳಿ ಇರುವವರೆಗೂ ಜಗತ್ತಿನ ಅತಿ ಶಕ್ತಿಶಾಲಿ ದೇಶದ ಅಧ್ಯಕ್ಷನಾದರೂ ನಿಮ್ಮ ಖಾತೆಯಲ್ಲಿರುವ ಬಿಟ್ಕಾಯಿನನ್ನು ಮುಟ್ಟಲು ಸಾಧ್ಯವಿಲ್ಲ. ಆದರೆ ಯಾರ ನಿಯಂತ್ರಣವೂ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ಇಲ್ಲ ಎಂದ ಮೇಲೆ ಜನ ಸುಳ್ಳು ಲೆಕ್ಕ ಬರೆದು ಮೋಸ ಮಾಡಬಹುದಲ್ಲವೇ? ಯಾರಿಗೂ ಎಷ್ಟು ಹಣ ಹೋಯಿತು ಎಂದು ಯಾರು ಲೆಕ್ಕ ಇಡುತ್ತಾರೆ ಎಂಬ ಪ್ರಶ್ನೆ ನಿಮಗೆ ಮೂಡಬಹುದು. ಈ ಪ್ರಶ್ನೆಗೆ ಸತೋಶಿ ನಕಾಮೋಟೋ ನೀಡಿದ ಆ ಅದ್ಭುತ ಉತ್ತರವೇ ಬ್ಲಾಕ್ ಚೈನ್. ಇಡೀ ಬಿಟ್ಕಾಯಿನ್ ಸಾಮ್ರಾಜ್ಯ ನಿಂತಿರುವುದು ಈ ತಂತ್ರಜ್ಞಾನದ ಮೇಲೆ. ಬ್ಲಾಕ್ ಚೈನ್ ಅನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆಯ ಜೊತೆ ತಿಳಿದುಕೊಳ್ಳಬೇಕು. ನಿಮ್ಮ ಊರಿನಲ್ಲಿ ಒಂದು ದೊಡ್ಡ ರಿಜಿಸ್ಟರ್ ಬುಕ್ ಇದೆ ಎಂದು ಊಹಿಸಿಕೊಳ್ಳಿ. ಆ ಊರಿನಲ್ಲಿರುವ ಲಕ್ಷಾಂತರ ಜನರ ಬಳಿಯೂ ಆ ಪುಸ್ತಕದ ಒಂದೊಂದು ಸೇಮ್ ಕಾಪಿ ಇರುತ್ತದೆ. ಈಗ ನೀವು ನಿಮ್ಮ ಸ್ನೇಹಿತನಿಗೆ 10,000 ರೂಪಾಯಿ ಕೊಡುತ್ತೀರಿ. ತಕ್ಷಣವೇ ಆ ಊರಿನಲ್ಲಿರುವ ಎಲ್ಲರಿಗೂ ನಾನು 10,000 ಕೊಟ್ಟೆ ಎಂದು ಮೆಸೇಜ್ ಕಳುಹಿಸುತ್ತೀರಿ. ಆ ಊರಿನ ಲಕ್ಷಾಂತರ ಜನ ತಮ್ಮ ತಮ್ಮ ಪುಸ್ತಕಗಳಲ್ಲಿ ನೀವು 10,000 ಕೊಟ್ಟಿದ್ದನ್ನು ಬರೆದುಕೊಳ್ಳುತ್ತಾರೆ. ಈಗ ಯಾರಾದರೂ ಕಳ್ಳ ಬಂದು ತನ್ನ ಪುಸ್ತಕದಲ್ಲಿ 10,000 ಬದಲು 10 ಲಕ್ಷ ಕೊಟ್ಟೆ ಎಂದು ಲೆಕ್ಕ ತಿದ್ದುತ್ತಾನೆ. ಆದರೆ ಆತ ಲೆಕ್ಕ ತೋರಿಸಿದಾಗ ಉಳಿದ ಲಕ್ಷಾಂತರ ಜನರ ಪುಸ್ತಕದ ಲೆಕ್ಕಕ್ಕೆ ಅದು ಮ್ಯಾಚ್ ಆಗುವುದಿಲ್ಲ. ತಕ್ಷಣವೇ ಆ ಸುಳ್ಳು ಲೆಕ್ಕವನ್ನು ತಿರಸ್ಕರಿಸಲಾಗುತ್ತದೆ. ಬ್ಲಾಕ್ ಚೈನ್ ಕೆಲಸ ಮಾಡುವುದು ಇದೇ ರೀತಿ. ಪ್ರತಿಯೊಂದು ಬಿಟ್ಕಾಯಿನ್ನ ವರ್ಗಾವಣೆಯು ಒಂದು ಬ್ಲಾಕ್ನಲ್ಲಿ ಸೇರಿಕೊಳ್ಳುತ್ತದೆ. ಒಮ್ಮೆ ಆ ಬ್ಲಾಕ್ ತುಂಬಿದ ನಂತರ ಅತ್ಯಂತ ಕಠಿಣವಾದ ಗಣಿತದ ಪಾಸ್ವರ್ಡ್ ಮೂಲಕ ಅದು ಇಂದಿನ ಬ್ಲಾಕ್ಗೆ ಶಾಶ್ವತವಾಗಿ ಲಾಕ್ ಆಗುತ್ತದೆ. ಈ ಸಂಪೂರ್ಣ ಬ್ಲಾಕ್ ಚೈನ್ ಪುಸ್ತಕದ ಕಾಪಿಯು ಜಗತ್ತಿನಾದ್ಯಂತ ಇರುವ ಲಕ್ಷಾಂತರ ಕಂಪ್ಯೂಟರ್ಗಳಲ್ಲಿ ಏಕಕಾಲಕ್ಕೆ ಇರುತ್ತದೆ. ಈ ಡೇಟಾವನ್ನು ಹ್ಯಾಕ್ ಮಾಡಬೇಕು ಅಥವಾ ಹಳೆಯ ಲೆಕ್ಕವನ್ನು ಅಳಿಸಬೇಕು ಎಂದರೆ ಒಂದೇ ಸೆಕೆಂಡ್ನಲ್ಲಿ ಪ್ರಪಂಚಾದ್ಯಂತ ಇರುವ ಲಕ್ಷಾಂತರ ಕಂಪ್ಯೂಟರ್ಗಳನ್ನು ಏಕಕಾಲಕ್ಕೆ ಹ್ಯಾಕ್ ಮಾಡಬೇಕು. ಇದು ಪ್ರಾಯೋಗಿಕವಾಗಿ ಅಸಾಧ್ಯ. ಹಾಗಾಗಿಯೇ ಬಿಟ್ಕಾಯಿನ್ ಜಗತ್ತಿನ ಅತ್ಯಂತ ಸುರಕ್ಷಿತ ಡಿಜಿಟಲ್ ಲೆಕ್ಕದ ಪುಸ್ತಕವಾಗಿದೆ. ನೀವು ಕೇಳಬಹುದು, ಸರ್ಕಾರಗಳು ನೋಟು ಮುದ್ರಿಸುತ್ತವೆ, ಹಾಗಾದರೆ ಹೊಸ ಬಿಟ್ಕಾಯಿನ್ ಎಲ್ಲಿಂದ ಬರುತ್ತವೆ? ಹೊಸ ಬಿಟ್ಕಾಯಿನ್ಗಳು ಮಾರುಕಟ್ಟೆ ಬರುವುದು ಮೈನಿಂಗ್ ಮೂಲಕ. ಭೂಮಿ ಅಗೆದು ಚಿನ್ನ ತೆಗೆಯಲು ಯಂತ್ರಗಳು ಬೇಕಲ್ಲವೇ? ಹಾಗೆಯೇ ಇಲ್ಲಿ ಮೈನಿಂಗ್ ಮಾಡಲು ಸೂಪರ್ ಕಂಪ್ಯೂಟರ್ಗಳು ಬೇಕು. ಇವುಗಳನ್ನು ಬಳಸುವವರನ್ನು ಮೈನರ್ಸ್ ಎನ್ನುತ್ತಾರೆ.
ಯಾರಾದರೂ ಬಿಟ್ಕಾಯಿನ್ ಕಳುಹಿಸಿದಾಗ ಆ ಟ್ರಾನ್ಸಾಕ್ಷನ್ ನೈಜವಾದದ್ದೇ ಎಂದು ಪರಿಶೀಲಿಸಿ. ಈ ಮೈನರ್ಗಳು ಕಂಪ್ಯೂಟರ್ಗಳ ಅತ್ಯಂತ ಕಠಿಣವಾದ ಗಣಿತದ ಸಮಸ್ಯೆಗಳನ್ನು ಬಿಡಿಸುತ್ತವೆ. ಲಕ್ಷಾಂತರ ಕಂಪ್ಯೂಟರ್ಗಳ ನಡುವೆ ಇದೊಂದು ರೇಸ್. ಯಾವ ಕಂಪ್ಯೂಟರ್ ಮೊದಲು ಆ ಲೆಕ್ಕವನ್ನು ಬಿಡಿಸುತ್ತದೆ ಅದಕ್ಕೆ ಬಹುಮಾನವಾಗಿ ಹೊಸ ಬಿಟ್ಕಾಯಿನ್ಗಳು ಸಿಗುತ್ತವೆ. ಹೀಗೆ ಹೊಸ ಬಿಟ್ಕಾಯಿನ್ ಜನ್ಮ ತಾಳುತ್ತವೆ. ಆದರೆ ಇಲ್ಲೊಂದು ಅತಿದೊಡ್ಡ ಟ್ವಿಸ್ಟ್ ಇದೆ. ಬಿಟ್ಕಾಯಿನನ್ನು ಡಿಜಿಟಲ್ ಚಿನ್ನ ಎನ್ನಲು ಇದೇ ಕಾರಣ. ಸರ್ಕಾರಗಳಿಗೆ ಹಣದ ಕೊರತೆಯಾದಾಗ ಹೊಸ ನೋಟುಗಳು ಮನಬಂದಂತೆ ಪ್ರಿಂಟ್ ಮಾಡುತ್ತವೆ. ಇದರಿಂದ ಮಾರುಕಟ್ಟೆಯಲ್ಲಿ ಹಣ ಜಾಸ್ತಿಯಾಗಿ ವಸ್ತುವಿನ ಬೆಲೆ ಏರಿಕೆಯಾಗುತ್ತದೆ. ಹಣದ ಮೌಲ್ಯ ಪಾತಾಳಕ್ಕೆ ಕುಸಿಯುತ್ತದೆ. ಆದರೆ ಸತೋಶಿ ಬಿಟ್ಕಾಯಿನ್ ಸಾಫ್ಟ್ವೇರ್ ಬರೆಯುವಾಗಲೇ ಒಂದು ನಿಯಮ ಹಾಕಿದ್ದರು. ಜಗತ್ತಿನಲ್ಲಿ ಗರಿಷ್ಠ ಎಂದರೆ ಕೇವಲ 21 ಮಿಲಿಯನ್ ಬಿಟ್ಕಾಯಿನ್ಗಳು ಮಾತ್ರ ಮೈನಿಂಗ್ ಆಗಲು ಸಾಧ್ಯ ಎಂದು. ಅದಕ್ಕಿಂತ ಒಂದು ಕಾಯಿನ್ ಕೂಡ ಹೆಚ್ಚು ಹುಟ್ಟುವುದಿಲ್ಲ. ಈ 21 ಮಿಲಿಯನ್ ಮಿತಿಯಿಂದಾಗಿ ಬಿಟ್ಕಾಯಿನ್ಗೆ ಒಂದು ವಿಶಿಷ್ಟವಾದ ಅಪರೂಪತೆ ಸಿಕ್ಕಿದೆ. ಜನಸಂಖ್ಯೆ ಬೆಳೆದಂತೆ, ಇಂಟರ್ನೆಟ್ ಬೆಳೆದಂತೆ ಬಿಟ್ಕಾಯಿನ್ಗೂ ಬೇಡಿಕೆ ಹೆಚ್ಚುತ್ತಿದೆ. ಆದರೆ ಬಿಟ್ಕಾಯಿನ್ಗಳ ಸಂಖ್ಯೆ ಸೀಮಿತವಾಗಿರುವುದರಿಂದ ಸಹಜವಾಗಿ ಅದರ ಬೆಲೆ ಆಕಾಶಕ್ಕೆ ಮುಟ್ಟುತ್ತಿದೆ. ಇಂದು ಬಿಟ್ಕಾಯಿನ್ ಲಕ್ಷಾಂತರ ರೂಪಾಯಿ ಬಾಳಬಹುದು. ಆದರೆ ಅದು ಪ್ರಾರಂಭವಾದಾಗ ಅದರ ಬೆಲೆ 0. ಆ 0ಯಿಂದ ಇಲ್ಲಿಯವರೆಗೂ ಅದು ಬೆಳೆದು ಬಂದ ಹಾದಿಯಲ್ಲಿ ಒಂದು ಐತಿಹಾಸಿಕ ಘಟನೆ ಇದೆ. ಮೇ 22, 2010 ಅಮೆರಿಕದ ಫ್ಲೋರಿಡಾದಲ್ಲಿ ಲಾಸ್ಲೋ ಆನಿಯೆಕ್ಸ್ ಎಂಬ ಪ್ರೋಗ್ರಾಮರ್ ಇದ್ದನು. ಆತನ ಕಂಪ್ಯೂಟರ್ನಲ್ಲಿ ತಾನು ಮೈನಿಂಗ್ ಮಾಡಿದ್ದ ಸಾವಿರಾರು ಬಿಟ್ಕಾಯಿನ್ಗಳಿದ್ದವು. ಒಂದು ದಿನ ಆತ ಬಿಟ್ಕಾಯಿನ್ ಟಾಕ್ ಎಂಬ ಇಂಟರ್ನೆಟ್ ಫೋರಂನಲ್ಲಿ ಒಂದು ಪೋಸ್ಟ್ ಹಾಕುತ್ತಾನೆ. ನನಗೆ ಯಾರಾದರೂ 2 ಲಾರ್ಜ್ ಪಿಜ್ಜಾ ಮನೆಗೆ ತಂದು ಕೊಟ್ಟರೆ ನಾನು ಅವರಿಗೆ 10,000 ಬಿಟ್ಕಾಯಿನ್ಗಳನ್ನು ಕೊಡುತ್ತೇನೆ ಎಂದು. ಒಬ್ಬ ವಿದ್ಯಾರ್ಥಿ ಆ ಆಫರನ್ನು ಒಪ್ಪಿ ಲಾಸ್ಲೋ ಮನೆಗೆ ಪಾಪಾ ಜಾನ್ಸ್ ಪಿಜ್ಜಾ ಕಳಿಸುತ್ತಾನೆ. ಪ್ರತಿಯಾಗಿ 10,000 ಬಿಟ್ಕಾಯಿನನ್ನು ಪಡೆಯುತ್ತಾನೆ. ಭೌತಿಕ ವಸ್ತುವೊಂದನ್ನು ಕೊಳ್ಳಲು ಬಿಟ್ಕಾಯಿನ್ ಬಳಸಿದ ಜಗತ್ತಿನ ಮೊದಲ ಘಟನೆ ಇದು. ಆ ದಿನ ಆ 10,000 ಬಿಟ್ಕಾಯಿನ್ನ ಬೆಲೆ ಕೇವಲ $41 ಆಗಿತ್ತು. ಆದರೆ ಆ ಇತಿಹಾಸದ ಪಿಜ್ಜಾದ ಇಂದಿನ ಬೆಲೆ ಎಷ್ಟು ಗೊತ್ತಾ? ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ಆ 10,000 ಬಿಟ್ಕಾಯಿನ್ಗಳ ಮೌಲ್ಯ ಬರೋಬ್ಬರಿ 5,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಜಗತ್ತಿನ ಯಾವ ಮಹಾರಾಜರು ಕೂಡ ಇಷ್ಟು ದುಬಾರಿ ಊಟ ಮಾಡಿರಲು ಸಾಧ್ಯವಿಲ್ಲ. ನಾವು ಬಿಟ್ಕಾಯಿನ್ನ ಪಾಸಿಟಿವ್ ಅಂಶಗಳನ್ನು ನೋಡಿದೆವು, ಆದರೆ ಇದು ಕೇವಲ ಗುಲಾಬಿಯಲ್ಲ, ಇದರಲ್ಲಿ ಘೋರವಾದ ಮುಳ್ಳುಗಳು ಇವೆ. ಬಿಟ್ಕಾಯಿನನ್ನು ನಂಬಿ ಬೀದಿಗೆ ಬಂದವರು ಅನೇಕರಿದ್ದಾರೆ. ಬಿಟ್ಕಾಯಿನ್ ಬೆಲೆಗೆ ಯಾವುದೇ ಗ್ಯಾರಂಟಿ ಇಲ್ಲ. ಇಂದು ಒಂದು ಕಾಯಿನ್ನ ಬೆಲೆ 60 ಲಕ್ಷ ಇದ್ದರೆ ಕೇವಲ ಒಂದೇ ವಾರದಲ್ಲಿ ಅದು 30 ಲಕ್ಷಕ್ಕೆ ಕುಸಿಯಬಹುದು. ಬಿಟ್ಕಾಯಿನ್ ಮೈನಿಂಗ್ ಮಾಡುವ ಲಕ್ಷಾಂತರ ಕಂಪ್ಯೂಟರ್ಗಳಿಗೆ ಅಗಾಧ ಪ್ರಮಾಣದ ವಿದ್ಯುತ್ ಬೇಕು. ಬಿಟ್ಕಾಯಿನ್ ನೆಟ್ವರ್ಕ್ ಒಂದು ವರ್ಷದಲ್ಲಿ ಬಳಸುವ ವಿದ್ಯುತ್ ಸ್ವೀಡನ್ ಅಥವಾ ಅರ್ಜೆಂಟೀನಾದಂಥ ಇಡೀ ದೇಶ ಬಳಸುವ ವಿದ್ಯುತ್ಗಿಂತ ಹೆಚ್ಚಾಗಿದೆ. ಪರಿಸರವಾದಿಗಳು ಇದನ್ನು ಅತ್ಯಂತ ಅಪಾಯಕಾರಿ ತಂತ್ರಜ್ಞಾನ ಎಂದು ತೀವ್ರವಾಗಿ ವಿರೋಧಿಸುತ್ತಾರೆ. ಬಿಟ್ಕಾಯಿನ್ ನೆಟ್ವರ್ಕ್ನಲ್ಲಿ ಯಾವುದೇ ಬ್ಯಾಂಕ್ ಅಥವಾ ಪೊಲೀಸರ ಕಣ್ಗಾವಲು ಇಲ್ಲದ ಕಾರಣ ಬಿಟ್ಕಾಯಿನ್ ಆರಂಭದ ದಿನಗಳಲ್ಲಿ ಡಾರ್ಕ್ ವೆಬ್ನಲ್ಲಿ ಕ್ರಿಮಿನಲ್ಗಳ ಅಚ್ಚುಮೆಚ್ಚಿನ ಹಣವಾಗಿತ್ತು. ಡ್ರಗ್ಸ್ ಖರೀದಿ, ಅಕ್ರಮ ಆಯುಧ ಸಾಗಣೆ ಮತ್ತು ಹ್ಯಾಕರ್ಗಳ ರಾನ್ಸಮ್ವೇರ್ ದಾಳಿ ಮಾಡಿ ಕೋಟ್ಯಾಂತರ ಹಣವನ್ನು ಬಿಟ್ಕಾಯಿನ್ ರೂಪದಲ್ಲಿ ಸುಲಿಗೆ ಮಾಡುತ್ತಿದ್ದರು. ನಿಮ್ಮ ಬಿಟ್ಕಾಯಿನನ್ನು ಓಪನ್ ಮಾಡಲು 12 ಅಥವಾ 24 ಇಂಗ್ಲಿಷ್ ಪದಗಳ ಒಂದು ಗುಪ್ತ ಪ್ರೈವೇಟ್ ಕೀ ಇರುತ್ತದೆ. ನೀವು ನಿಮ್ಮ ಬ್ಯಾಂಕ್ ಪಾಸ್ವರ್ಡ್ ಮರೆತರೆ ಕಸ್ಟಮರ್ ಕೇರ್ಗೆ ಕರೆ ಮಾಡಬಹುದು. ಆದರೆ ಇಲ್ಲಿ ನೀವು ಪ್ರೈವೇಟ್ ಕೀ ಕಳೆದುಕೊಂಡರೆ ನಿಮ್ಮ ಕತೆ ಮುಗಿಯಿತು. ಜಗತ್ತಿನ ಯಾವುದೇ ಶಕ್ತಿ ಆ ವ್ಯಾಲೆಟನ್ನು ಓಪನ್ ಮಾಡಲು ಸಾಧ್ಯವಿಲ್ಲ. ಅಂದಾಜಿನ ಪ್ರಕಾರ ಜನ ಪಾಸ್ವರ್ಡ್ ಮರೆತು ಹೋಗಿ ಜಗತ್ತಿನ 20% ಬಿಟ್ಕಾಯಿನ್ಗಳು ಶಾಶ್ವತವಾಗಿ ಲಾಕ್ ಆಗಿ ಬಿಟ್ಟಿವೆ. ಇಂದು ಬಿಟ್ಕಾಯಿನ್ ಜಗತ್ತನ್ನು 2 ಭಾಗಗಳಾಗಿ ಸೀಳಿವೆ. ಜಗತ್ತಿನ ಅತಿದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಬಿಟ್ಕಾಯಿನನ್ನು ಇಲಿ ಕೊಲ್ಲುವ ವಿಷಯ ಎನ್ನುತ್ತಾರೆ. ಯಾಕೆಂದರೆ ಇದರಿಂದ ಏನೂ ಉತ್ಪಾದನೆ ಆಗುವುದಿಲ್ಲ, ಇದು ಕೇವಲ ಗಾಳಿಯಲ್ಲಿ ಕಟ್ಟುವ ಮಹಲ್ ಇದ್ದಂತೆ ಎನ್ನುತ್ತಾರೆ. ಆದರೆ ಇನ್ನೊಂದು ಕಡೆ ಎಲ್ ಸಾಲ್ವಡಾರ್ನಂಥ ದೇಶ ಬಿಟ್ಕಾಯಿನನ್ನು ತನ್ನ ದೇಶದ ಅಧಿಕೃತ ಕರೆನ್ಸಿಯಾಗಿ ಸ್ವೀಕರಿಸಿದೆ. ಅಮೆರಿಕದ ಬ್ಲ್ಯಾಕ್ ರಾಕ್ನಂಥ ಜಗತ್ತಿನ ಅತಿದೊಡ್ಡ ಸಂಸ್ಥೆಗಳು ಇದರಲ್ಲಿ ಲಕ್ಷಾಂತರ ಕೋಟಿ ಹಣವನ್ನು ಹೂಡಿಕೆ ಮಾಡಿವೆ. ಬಿಟ್ಕಾಯಿನ್ ಈಗ ವಾಲ್ ಸ್ಟ್ರೀಟ್ನ ದೊಡ್ಡ ಕುಳಗಳ ಅಚ್ಚುಮೆಚ್ಚಿನ ಆಸ್ತಿಯಾಗಿದೆ. ನಿಮಗೆ ಗೊತ್ತಿರಲಿ, ಬಿಟ್ಕಾಯಿನ್ ಅತಿದೊಡ್ಡ ಸಾಧನೆ ಅದರ ಬೆಲೆ ಏರಿಕೆಯಲ್ಲ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಬ್ಯಾಂಕ್, ಸರ್ಕಾರ ಅಥವಾ ಯಾವುದೇ ಮಧ್ಯವರ್ತಿ ಕಣ್ಗಾವಲು ಇಲ್ಲದೆ ಇಂಟರ್ನೆಟ್ ಮೂಲಕವೇ ಒಂದು ಪರ್ಯಾಯ ಆರ್ಥಿಕ ವ್ಯವಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ಮಿಸಬಹುದು ಎಂದು ಸತೋಶಿ ನಕಾಮೋಟೋ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಬಿಟ್ಕಾಯಿನ್ ಮುಂದಿನ ಭವಿಷ್ಯದ ಹಣವೇ? 11 ಲಕ್ಷ ಬಿಟ್ಕಾಯಿನ್ ಇಟ್ಟುಕೊಂಡು ಮೌನವಾಗಿರುವ ಆ ನಿಗೂಢ ಸತೋಶಿ ನಕಾಮೋಟೋ ಯಾರು? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ಸಂಶೋಧನಾತ್ಮಕ ಮತ್ತು ಕುತೂಹಲಕಾರಿ ರಹಸ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.